ಜಿದ್ದಿಗೆ ಬಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಚುನಾವಣೆ. ಇಬ್ರು ಜಿದ್ದಿಗೆ ಬಿದ್ದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಸ್ಥಾನ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ ಈ ಎಲೆಕ್ಷನ್. ಮತ್ತೊಮ್ಮೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ಸಿದ್ದು ಬಣದ ಕೆಎನ್ ರಾಜಣ್ಣ ಒಂದು ಕಡೆ ಆದ್ರು. ಯಾವಾಗ್ಲೂ ನೀವೇನಾ, ಈ ಬಾರಿ ನಮ್ಮ ಕಡೆಯವರು ಆಗಕ್ ಬಿಡ್ರಿ ಅಂತ ಡಿಕೆಶಿ. ಹೀಗೆ ತಮ್ಮ ಕಡೆಯವರು ಆಗಬೇಕು ಅಂತ ಎರಡೂ ಬಣದವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಒಮ್ಮತಕ್ಕೆ ಬರುವಲ್ಲಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗ ಎಂಟ್ರಿ ಕೊಟ್ಟಿರುವಂಥದ್ದು. ಸಿಎಂ ಡಿಸಿಎಂ ಜಿದ್ದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ ಆಗ್ತಿದೆ. ಚುನಾವಣೆ ಮುಂದೂಡಿಕೆಯಾಗಿದ್ದ ಎಂಎಲ್ಸಿ ರಾಜಣ್ಣ ಈಗ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ವಚನ ನೆನಪಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಒಂದು ಚುನಾವಣೆ ಪ್ರತಿಷ್ಠೆಯಾಗಿ ಪರಿಣಮಿಸುತ್ತಿದೆ. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಸ್ಥಾನ. ಸಿಎಂ ಕುರ್ಚಿಗೆ ಬಡದಾಡೋದು ಓಕೆ, ಪವರ್ ಫೈಟ್ ಶುರುವಾಗಿದೆ. ಯಾರು ಸಿಎಂ ಆಗಬೇಕು ಅನ್ನೋದು ದಿನೇ ದಿನೇ ಒಂದೊಂದು ಬಣ್ಣ ಕಟ್ಟಿ ಮಾತನಾಡ್ತಾರೆ. ಆದ್ರೆ ಈಗ ಅಪೆಕ್ಸ್ ಬ್ಯಾಂಕ್ ನಲ್ಲಿಯೂ ಕೂಡ, ಈ ಚುನಾವಣೆಯಲ್ಲೂ ಕೂಡ ನಮ್ಮ ಬಣದವರಾಗಲಿ ನಿಮ್ಮ ಬಣದವರಾಗಲಿ ಅನ್ನುವಂಥ ಜಿದ್ದು ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಇದು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಇನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಪ್ರತಿಷ್ಠೆಯಾಗಿದೆ. ಯಾರ ಬಣದವರು ಆಗಬೇಕು ಅನ್ನೋ ಅಂಥದ್ದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ಸಿದ್ದು ಬಣದ ಕೆಎನ್ ರಾಜಣ್ಣ ಒಂದು ಕಡೆ ಆದ್ರೆ, ಯಾವಾಗ್ಲೂ ನೀವೇನಾ, ಈ ಬಾರಿ ನಮ್ಮ ಕಡೆಯವರಾಗ್ಲಿ ಬಿಡ್ರಿ ಅಂತ ಡಿಕೆ ಶಿವಕುಮಾರ್ ಅವರ ಬಣದವರು ಹೇಳುತ್ತಿದ್ದಾರೆ. ಹೀಗಂತ ತಮ್ಮ ಕಡೆಯವರಿಗೆ ಪಟ್ಟ ಕೊಡಿಸಲು ಕೂಡ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರಂತೆ. ಅಫ್ಕೋರ್ಸ್ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಒಮ್ಮತಕ್ಕೆ ಬರೋಲ್ಲಿ ವಿಫಲವಾಗ್ತಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿರುವಂಥದ್ದು. ಸಿಎಂ ಡಿಸಿಎಂ ಜಿದ್ದಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆಯಾಗುತ್ತೆ. ಚುನಾವಣೆ ಮುಂದೂಡಿಕೆಯಾಗಿದ್ದ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಅವರು ಅನ್ಕೊಂಡಿದ್ರು ಇದು ಮುಂದೂಡಿಕೆ ಆಗಲ್ಲ, ಯಾಕೆ ಅಂದರೆ ಪ್ರತಿಸ್ಪರ್ಧಿಗಳು ಏನಿದ್ದಾರೆ ಆ ಟೈಮ್ನಲ್ಲಿ ಇನ್ನೊಬ್ರು ನಾಮಪತ್ರವನ್ನು ಸಲ್ಲಿಸೋ ಕಾರ್ಯವೂ ಆಗಿತ್ತಲ್ಲ, ಹಾಗಾಗಿ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇಲ್ಲ ಅಂತಲೇ ಬಿಂಬಿತವಾಗಿತ್ತು. ಆದರೆ ಈಗ ಈ ಜಿದ್ದಿನ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಚುನಾವಣೆ ಮುಂದೂಡಿಕೆಯಾಗಿದೆ. ಚುನಾವಣೆ ಆಗಿದ್ದಕ್ಕೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ವಚನವನ್ನ ಕೂಡ ನೆನಪಿಸಿದ್ದಾರೆ ಟಿಕೆ ಸಂಬಂಧಿ ಎಂಎಲ್ಸಿ ರವಿ ಅವರು.